ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ವ್ಲಾಗ್. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಿದ್ದೀವಿ. ಸೊ ಅದು ಯಾವ ಪ್ಲೇಸ್ ಅಂತ ನಿಮ್ಗೆ ಹೇಳ್ತೀನಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಪತಂಗ ಬೀಚ್ ಹತ್ರ ಹೋಗ್ತಾ ಇದ್ದೀನಿ ನಾನು ಇವಾಗ. I don't know what to say. I'm just speechless here. Awesome. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ, ತುಂಬ ಚೆನ್ನಾಗಿದೆ. ನೋಡಿ ಸಣ್ಣ ಸಣ್ಣ ರೂಮ್ಗಳು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಆಸಮ್ ಆಗಿದೆ. ಈ ಬೀಚ್ ಸ್ಪೆಷಾಲಿಟಿ ಏನಂದರೆ ಇದು ಒಂಥರ ಹಳ್ಳಿಗಾಡಿನ ಸೊಗಡನ್ನು ತೋರಿಸುತ್ತೆ ನಿಮಗೆ. ಸುಂದರವಾದ ಮರದ ಗುಡಿಸಲುಗಳನ್ನು ನೀವಿಲ್ಲಿ ಕಾಣ್ಬೋದು. ಈ ಬೀಚ್ ಒಂಥರ ಹೆಚ್ಚು ಪ್ರಸಿದ್ಧಿ ಇರುವ ಪ್ರವಾಸಿ ಸ್ಥಳ ಅಂತಲೇ ಹೇಳ್ಬೋದು. ಇದಿರೋದು ಬಂದು ಉತ್ತರ ಕನ್ನಡದ ಗೋಕರ್ಣದ ಹತ್ರ. ನೋಡಿ ಗೋವಾ ಥರ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಪತಂಗ ಬೀಚ್ ಅಂತ ಇದು. ಮೊದಲನೇ ಸಲ ಇಲ್ಲಿ ಬರ್ತಾ ಇರೋದು. ನಮ್ಮೂರ ಕಡೆ ಇಷ್ಟು ಚೆನ್ನಾಗಿ ಬೀಚ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ರೆಸಾರ್ಟ್ಗಳು ನೋಡಿ ಸಕ್ಕತ್ತಾಗಿದೆ. ನೋಡಿ ಒನ್ ಟೈಮ್ ಈ ಕಡೆ ಬಂದು ನೀವು ಹೋಗ್ಬೋದು, ಒನ್ ಟೈಮ್ ವಿಸಿಟ್ ಮಾಡಿ. ಸೂಪರ್ ಆಗಿದೆ ಇದು. ತಡಿ ನಾನು ವ್ಲಾಗ್ ಮಾಡ್ತೀನಿ. ಏನು ಹೀಗೆ ಜಾಗ ತಗೊಳ್ಳಿ. ಸೂಪರ್ ಇವೆಂಟ್ ಅಂದ್ರೆ ಬರ್ಡೇ ಪಾರ್ಟೀಸ್ ಇಲ್ಲೇ ಮಾಡ್ಕೊಡ್ತೀವಿ, ಬೇರೆ ಯಾವ್ದ್ರಲ್ಲೂ ಅಲೌಡ್ ಇಲ್ಲ. ಬಟ್ ಬರೋದು ತುಂಬಾ ಕಷ್ಟ, ಎಲ್ಲರೂ ಹೊರಗಡೆಯಿಂದ ಬರೋದು. ಸರಿ ಆಯ್ತು, ನಾನು ನೋಡುತ್ತೆ. ಫಸ್ಟ್ ಟೈಮ್ ಬರ್ತಾ ಇರೋದು ಈ ಪ್ಲೇಸ್ಗೆ. ಒಂಥರ ಗೋವಾ ಫೀಲ್ ಕೊಡ್ತಾ ಇದೆ ನನಗೆ ಇವಾಗ ಇಲ್ಲಿ. ನಮ್ಮೂರ ಕಡೆ ಇಷ್ಟು ಚೆನ್ನಾಗೆಲ್ಲ ಬೀಚಸ್ ಎಲ್ಲ ಇದೆ, ಅಂದರೆ ಇಷ್ಟು ಚೆನ್ನಾಗಿ ರೆಸಾರ್ಟ್ ಎಲ್ಲ ಡೆವಲಪ್ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾವು ರೆಸಾರ್ಟ್ ನೋಡೋದಕ್ಕೆ ಎಲ್ಲೋ ಗೋವಾ ಅಥವಾ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ತೀವಿ, ಆದರೆ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ, ಅಂದರೆ ಆಲ್ಮೋಸ್ಟ್ ಮನೆಗೆ ತುಂಬ ಹತ್ತಿರ, ಅಂದರೆ ಒಂದು 45 ಮಿನಿಟ್ಸ್ ಜರ್ನಿ.